ಅಷ್ಟೊಂದು ಜ್ಞಾನ ಇಲ್ಲ. ಆದರೆ ಅವ್ರು ಕೇಳಿದ್ದೇನು ಅಂತ ಹೇಳಿದರೆ, ಒಂದು ಸಂಘ ಸಂಸ್ಥೆ ಅಂತ ಹೇಳಿದರೆ ಅದು ರಿಜಿಸ್ಟ್ರೇಷನ್ ಆದರೆ ಅದಕ್ಕೆ ಮಹತ್ವ ಬರ್ತದೆ. ಫಾರಿನ್ ಫಂಡ್ ಬರ್ತದೆ ನೋಡಿ, ಫಾರಿನ್ ಫಂಡ್ ಬೇಕಾದಷ್ಟು ಬರ್ತದೆ, ಸಾವಿರಾರು ಕೋಟಿ ರೂಪಾಯಿ ಬರ್ತದೆ. ಅದು ಲೆಕ್ಕ ಅಂತ ಬೇಕಲ್ಲ. ಸರ್ಕಾರಕ್ಕೆ ಒಂದು 100 ರೂಪಾಯಿ ನನಗೆ ಕೋಟ್ಯಾಂತರ ರೂಪಾಯಿ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಅಂತ ಒಂದು ಲೆಕ್ಕ ಕೊಡಿ. ಈಗ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡಿ ಅಂತ ಹೇಳಿದ್ರೆ ತಪ್ಪೇನು ನನಗೆ ಕಾಣುವುದಿಲ್ಲ. ಸರಿಯಾದ ರೀತಿಯಲ್ಲಿ ಅವರು ಇದ್ದಾರೆ. ಆದರೆ ಆಯ್ತಪ್ಪ, ಇಷ್ಟು ದೊಡ್ಡ ಸಂಸ್ಥೆ 100 ವರ್ಷ ಆಯಿತು, ಇನ್ನು ರಿಜಿಸ್ಟರ್ ಮಾಡೋದಿಲ್ಲ ಅಂತ ಹಠ ಯಾಕೆ? ನಮಗೆ ಮಾಡಿದರೆ ಅವರಿಗೆ ಒಳ್ಳೇದಲ್ವಾ? ರಿಜಿಸ್ಟರ್ಡ್ ಸಂಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತಷ್ಟು ಬಲ ಬರ್ತದೆ, ಒಂದು ಸ್ಟ್ರೆಂತ್ ಅಲ್ವಾ ಅದು. ಯಾಕೆ ಮಾಡಬಾರ್ದು? ನಾವು ಮಾಡೋದೇ ಇಲ್ಲ ಅನ್ನುವಂಥ ಹಠ ಯಾಕೆ? ನಾವು ಪದ್ಮರಾಜರವರು ಕರೆದಂತಹ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರುತ್ತಾ, ಪತ್ರಿಕಾ ವೇದಿಕೆಯ ಮೇಲೆ ಮಾನ್ಯ ಶ್ರೀ ಪದ್ಮರಾಜರವರು, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಾದ ಶುಭೋದಯ ಆಳ್ವ, ಶಶಿಧರ ಹೆಗಡೆ ಅವರು, ಮಾಜಿ ಮೇಯರ್ ಅವರು, ಸನ್ಮಾನ್ಯ ಮಾಜಿ ಕಾರ್ಪೊರೇಟರ್ ರೌಫ್ರವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪೀರವರು, ಸನ್ಮಾನ್ಯ ಕೆ ಶಾಹುಲಮೀದರವರು, ಚಿತ್ತರಂಜನರವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಸಾಲಿಯನ್. ಇವತ್ತು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ. ಅದೇ ರೀತಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಮತ್ತು KPCC ಅಧ್ಯಕ್ಷರಾಗಿದ್ದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಅನೇಕ ವರ್ಷಗಳ ಕಾಲ ಕೇಂದ್ರದಲ್ಲಿ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಂತಹ ಮತ್ತು ಓರ್ವ ನಿಷ್ಠಾವಂತ ಮತ್ತು ಪಕ್ಷದ ಕಟ್ಟಾಳು ಆಗಿರುವಂತಹ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ರವರು KPCC ಅಧ್ಯಕ್ಷರಾಗಿ ನಿಯೋಜನೆಗೊಂಡಿದ್ದಾರೆ. ಹಾಗೂ ನಮ್ಮ ಜಿಲ್ಲೆಯ ಮತ್ತೋರ್ವ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ PV ಮೋಹನ್ ರವರಿಗೆ ವಿಧಾನ ಪರಿಷತ್ತಿಗೆ ಹೋಗುವಂಥ ಒಂದು ಅವಕಾಶವನ್ನು ಪಕ್ಷ ಮಾಡಿಕೊಟ್ಟಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಈ ಒಂದು ರಾಜ್ಯದಲ್ಲಿ ಸುಮಾರು 8 ವರ್ಷಗಳ ಕಾಲ, 5 ವರ್ಷ ಹಿಂದಿನ ಸರ್ಕಾರ, 3 ವರ್ಷಗಳ ಕಾಲ ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, BK ಹರಿಪ್ರಸಾದ್ರವರು KPCC ಅಧ್ಯಕ್ಷರಾಗಿ, PV ಮೋಹನ್ ರವರು ವಿಧಾನ ಪರಿಷತ್ನ ಶಾಸಕರಾಗಿ ಆಯ್ಕೆ ಹೊಂದುವಲ್ಲಿ ಸಹಕರಿಸಿದಂಥ ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರಿಗೆ, ಪಕ್ಷದ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ, AICC ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ KC ವೇಣುಗೋಪಾಲ್ ಹಾಗೂ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾರವರಿಗೆ, ಜಂಟಿ ಕಾರ್ಯದರ್ಶಿಯಾಗಿರುವಂಥ ರೋಜಿ ಜಾನ್ ರವರಿಗೆ ಮತ್ತು ಎಲ್ಲ ಹಿರಿಯ ಮುಖಂಡರುಗಳಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈ ನೇಮಕಾತಿಗಳಿಗಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ದಿನಾಂಕ 21ರಂದು ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ರವರು KPCC ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವಂಥ ಸಮಾರಂಭ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯಲಿಕ್ಕಿದೆ. ನಮ್ಮ ಜಿಲ್ಲೆಯಿಂದ ಕೂಡ ಎಲ್ಲ ಬ್ಲಾಕ್ನಿಂದ, ವಿಧಾನಸಭಾ ಕ್ಷೇತ್ರಗಳಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಎಲ್ಲ ಕಡೆಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಅವರಷ್ಟಕ್ಕೆ ಅನೇಕ ಮಂದಿ ಹೊರಡಲಿಕ್ಕೆ ಅಣಿಯಾಗಿದ್ದಾರೆ. ಆ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಸಾವಿರಾರು ಮಂದಿ ಕಾರ್ಯಕರ್ತರು ಭಾಗವಹಿಸುವಂತಹ
ಒಂದು ವ್ಯವಸ್ಥೆ ಆಗಲಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಹೇಳಿಕೊಂಡು ಮುಂದಿನ ನಮ್ಮ ಸರ್ಕಾರ ಹೊಸ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ವಹಿಸಿಕೊಂಡ ನಂತರ ಮತ್ತಷ್ಟು ಆಡಳಿತಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇನ್ನೊಂದು ನಮ್ಮ ಕಾರ್ಯಕ್ರಮ 23ನೇ ತಾರೀಕಿಗೆ ಜೂನ್ 23ಕ್ಕೆ SIR ಜಾಗೃತಿ ಸಮಾವೇಶ ಅನ್ನುವಂಥ ಕಾರ್ಯಕ್ರಮವನ್ನು ನಾವು KPCCಯಿಂದ ಹಮ್ಮಿಕೊಂಡಿದ್ದಾರೆ. 5 ಡಿವಿಷನ್ಗಳಲ್ಲಿ ಈ ಕಾರ್ಯಕ್ರಮ ನಡೀತದೆ. ಮಂಗಳೂರಿನಲ್ಲಿ 23ನೇ ತಾರೀಕಿಗೆ ಬೆಳಿಗ್ಗೆ 10:30 ಗಂಟೆಗೆ ಈ ಕಾರ್ಯಕ್ರಮ ಜಾಗೃತಿ ಸಮಾವೇಶ ಪ್ರಾರಂಭ ಆಗ್ತದೆ. ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ 5 ಜಿಲ್ಲೆಗಳನ್ನೊಳಗೊಂಡಂತಹ ನಮ್ಮ BLA 2ಗಳು ಪಕ್ಷದ ಮುಖಂಡರುಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ಕೂಡ ನಾವು ಕೇಂದ್ರದ ನಮ್ಮ AICC ಮತ್ತು KPCCಯ ನಿರ್ದೇಶನದ ಮೇರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ವಿಶೇಷವಾಗಿ 5 ಕಡೆಗಳಲ್ಲಿ ಆಗುವಂತಹ ಕಾರ್ಯಕ್ರಮದಲ್ಲಿ ಒಂದು ಕಡೆ KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಯವರು ಒಂದೊಂದು ಕಡೆ ಭಾಗವಹಿಸ್ತೇನೆ ಅನ್ನೋಂಥ ವಿಚಾರವನ್ನು ತಿಳಿಸಿದ್ದಾರೆ. ಬಹುಶಃ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಮಂಗಳೂರಿಗೆ ಬರ್ತೇನೆ ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ಗೊಳ್ಳಲಿಕ್ಕೆ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ನಾವು ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಕೂಡ ಆಹ್ವಾನವನ್ನು ನೀಡಿದ್ದೇವೆ. ಒಂದು ವಿಚಾರ ಪ್ರಸ್ತಾಪ ಮಾಡ್ತೇನೆ, ಮತ್ತೆ ಬೆಲೆ ಏರಿಕೆ ಪೆಟ್ರೋಲ್ ಬಗ್ಗೆ ಬಸವರಾಜ್ ಅವರು ಮಾತನಾಡ್ತಾರೆ. ಇವತ್ತು ಪಂಚ ಗ್ಯಾರಂಟಿಗಳು, ಈ ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನ ಅದನ್ನ ಸರಿಯಾದ ಸಮಯದಲ್ಲಿ ಅನುಷ್ಠಾನ ಮಾಡಿ ಜನರಿಗೆ ಅದರ ಪ್ರಯೋಜನ ಸಿಗುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಕರ್ನಾಟಕ ಸರ್ಕಾರ. ಇವತ್ತು ಅದೇ ಕಾರ್ಯಕ್ರಮವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯ ಸಂದರ್ಭ ಏನು ಈ ಗ್ಯಾರಂಟಿ ಕೊಟ್ಟರೆ ಆರ್ಥಿಕತೆಗೆ ಬಲವಾದ ಪೆಟ್ಟು ಬೀಳ್ತದೆ, ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗ್ತದೆ, ಕರ್ನಾಟಕದಲ್ಲಿ ಸರ್ಕಾರ ಮುಳುಗಿ ಹೋಗ್ತದೆ ಅನ್ನುವಂಥ ಅಪಪ್ರಚಾರವನ್ನು ಮಾಡಿದವರು ಕೂಡ ಇವತ್ತು ಮೋದಿ ಸಾಹೇಬರು ಇರ್ಬೋದು ಅಥವಾ ಬೇರೆ ಬೇರೆ ಅವರ ಪಕ್ಷದವರು ಇರ್ಬೋದು, ಅವರು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಇದನ್ನ ಹೇಳಿ ಚುನಾವಣೆಯಲ್ಲಿ ಗೆದ್ದು ಬಂದು ಇವತ್ತು ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳು ಅದನ್ನು ನಿಲ್ಲಿಸಿಬಿಟ್ಟಂತ ಎಲ್ಲ ಅಲ್ಲ, ಕೆಲವು ಕಾರ್ಯಕ್ರಮಗಳನ್ನು ನಿಲ್ಲಿಸಿಬಿಟ್ಟಂತ ಉದಾಹರಣೆ ನಮ್ಮ ಮುಂದೆ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಇವತ್ತು ಚರ್ಚೆಯನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರೆಸ್ ಮಾಡುವ ಸಂದರ್ಭ ಗ್ಯಾರಂಟಿಗಳು ನಿಂತು ಹೋಗ್ಲಿಕ್ಕಿದ್ದಾವೆ, ಇದನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಈ ಗ್ಯಾರಂಟಿಗಳು ಇನ್ನು ಮುಂದೆ ಇರುವುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಆರ್ಥಿಕ ತೊಂದರೆ ಇದೆ ಸರ್ಕಾರದಲ್ಲಿ, ಆದ್ದರಿಂದ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅನ್ನುವಂತ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ನಿಲ್ಲುವುದಿಲ್ಲ ಅನ್ನೋದನ್ನ ಮುಖ್ಯಮಂತ್ರಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಆಗ್ತಾ ಇರುವುದೇನೆಂದ್ರೆ ಪರಿಷ್ಕರಣೆ. ಪರಿಷ್ಕರಣೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗುವಂಥದ್ದಲ್ಲ. ಏನು ಇವತ್ತು ಮರಣ ಹೊಂದಿದ್ದಾರೆ ಅವರಿಗೆ 1 ವರ್ಷದಿಂದ ಕೆಲವು ಕಡೆ ಗೃಹಲಕ್ಷ್ಮಿ ಹಣ ಅವರ ಅಕೌಂಟ್ಗೆ ಹೋಗ್ತಾ ಇದೆ, ಇದನ್ನು ನಿಲ್ಲಿಸಬಾರ್ದಾ? ಮರಣ ಹೊಂದಿದವರಿಗೆ ಹೋಗ್ತಾ ಇರುವಂತ ಸರ್ಕಾರದ ದುಡ್ಡು ಪೋಲಾಗುವುದನ್ನು ನಿಲ್ಲಿಸಬಾರ್ದಾ? ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಇಲ್ಲ ಅಂತ ಪ್ರಥಮ ಹಂತದಲ್ಲಿಯೇ ಸರ್ಕಾರ ಹೇಳಿದೆ. ಇನ್ಕಮ್ ಟ್ಯಾಕ್ಸ್ GST ಯಾರು ಕಟ್ತಾರೆ ಅವರಿಗೆ ಈ ಹಣ, ಇದರ ಅನುಕೂಲ ಸಿಗುವುದಿಲ್ಲ. ಅನೇಕ ಜನ ಸುಮಾರು 35 ಕೋಟಿ ರೂಪಾಯಿಯಷ್ಟು ಪ್ರತಿ ತಿಂಗಳು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಅವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಪರಿಷ್ಕರಣೆಯಲ್ಲಿ ಅವರು ಸಿಕ್ಕಿದ್ದಾರೆ, ಇದನ್ನು ನಿಲ್ಲಿಸಬಾರ್ದಾ? ಏನು ನಾವು ಹೇಳಿದ್ದೇವೆ ಅದನ್ನು ಮಾಡ್ತಾ ಇದ್ದೇವೆ ಹೊರತು ಮರಣ ಹೊಂದಿದವರು ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಇವರ ಖಾತೆಗೆ ಹೋಗುವಂತ ಹಣವನ್ನ ನಿಲ್ಲಿಸುವಂತಹ ಪ್ರಕ್ರಿಯೆ ಆಗ್ತಾ ಇದೆ ಹೊರತು ಗ್ಯಾರಂಟಿ ಕಾರ್ಯಕ್ರಮಗಳು ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ನಿಲ್ಲುವಂತ ಯಾವುದೇ ಒಂದು
ಅನುಮಾನ ಯಾರಿಗೂ ಬೇಡ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಿದೆ, ನಾವು ಕೂಡ ಸ್ಪಷ್ಟಪಡಿಸ್ತಾ ಇದ್ದೇವೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಮಗೆ ಆಗದಿದ್ದರೆ ಬಿಟ್ಟು ಬಿಡಿ ಅಂತ. ಯಾವತ್ತೂ ಸರ್ಕಾರ ನಮ್ಮ ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಂದ್ರ ಸರ್ಕಾರದ ಎದುರು ಹೋಗಿ ನಾವು ಕೈ ಚಾಚಲಿಲ್ಲ. ನಾವು ಕೇಂದ್ರ ಸರ್ಕಾರದ ಮುಖದಲ್ಲಿ ಕೇಳುವುದು ಏನು ಅಂತ ಹೇಳಿದ್ರೆ, ನೀವು ಏನು ನಮಗೆ ನಮ್ಮ ಅನುಪಾತದಲ್ಲಿ ಕೊಡುವಂತ ಹಣ ಇದೆ ಅದನ್ನು ಕೊಡಿ, GST ಬಾಕಿ ಏನಿದೆ ಅದನ್ನು ಕೊಡಿ, ನೀವು ಭದ್ರಾ ಮೇಲ್ದಂಡೆಗೆ ಘೋಷಣೆ ಮಾಡಿದಂತಹ ಹಣ ಅದನ್ನು ಕೊಡಿ, ನಿಮ್ಮ ಮ್ಯಾಚಿಂಗ್ ಗ್ರಾಂಟ್ ಇದೆ ಅದನ್ನೆಲ್ಲ ನೀವು ಕೊಡ್ತಾ ಇಲ್ಲ ಸರಿಯಾದ ಸಮಯದಲ್ಲಿ, ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದೇವೆ. ಬಿಟ್ರೆ ಗ್ಯಾರಂಟಿಗಳಿಗೆ ಹಣ ಇಲ್ಲ, ಗ್ಯಾರಂಟಿಗಳಿಗೆ ಹಣ ಕೊಡಿ ಅಂತ ಯಾವತ್ತೂ ಕೂಡ ಕೇಂದ್ರ ಸರ್ಕಾರದ ಬಳಿ ಕೇಳಲಿಲ್ಲ. ಇವರು ನಮ್ಮ ರಾಜ್ಯ ಈಗ ಏನು ಆರ್ಥಿಕ ತೊಂದರೆಯಲ್ಲಿದೆ ಅಂತ ಇವರು ಹೇಳ್ತಾರೆ. ಇನ್ನು ಕೂಡ ನಮ್ಮ ದೇಶದಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ 1, ಕರ್ನಾಟಕ 2 GSTಯಲ್ಲಿ ಈಗಲೂ ಇದೆ. ಏನು ಹಣಕಾಸಿನ ತೊಂದರೆ ಸರ್ಕಾರಕ್ಕೆ ಆಗಲಿಲ್ಲ. ಇವರೇ ನಮ್ಮ ಹಣ ಏನು ನಾವು GST ಕಟ್ತಾ ಇದ್ದೇವೋ, ಏನು ನಾವು ತೆರಿಗೆ ಕಟ್ತಾ ಇದ್ದೇವೋ ಅದರಲ್ಲಿ ನಮಗೆ ಕೊಡುವಂತದ್ದು 10-11% ಹಣ, ಉಳಿದ ಹಣವನ್ನು ಇವರೇ ಉತ್ತರ ಪ್ರದೇಶ ಇವರ ಉತ್ತರದ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ ಹೊರತು ನಮಗೆ ಸರಿಯಾದ ರೀತಿಯಲ್ಲಿ ಅನುಪಾತದಲ್ಲಿ ಹಣ ಬರ್ತಾ ಇಲ್ಲ ಅನ್ನೋದನ್ನ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ದೆಹಲಿಯಲ್ಲಿ ಹೋದಂತ ಸಂದರ್ಭ ಹೇಳಿದ್ದಾರೆ ಹೊರತು ಬೇರೆ ನಾವು ಗ್ಯಾರಂಟಿಗೆ ಹಣವನ್ನ ಸರ್ಕಾರದ ಬಳಿ ಕೇಳಲಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಆನ್ಗೋಯಿಂಗ್ ಪ್ರೊಸೆಸ್. ನಿಮ್ಮ ಗ್ಯಾರಂಟಿ ಇದೆ, ನಿಮ್ಮ ಮಾನಿಟರಿಂಗ್ ಕಮಿಟಿ ಇದೆ, ಅದನ್ನು ಅವಾಗ ಇದು ಮಾಡ್ತಾ ಇದೆ. ಅದು ಸಪರೇಟ್ ಆಗಿ ಈಗ ಅದನ್ನು ಒತ್ತಿ ಕೇಳಬೇಕು. ಈಗ ಅಂದ್ರೆ ಅದನ್ನ ಹೇಳಿದ್ರೆ ಡೌಟ್ ಬರಲ್ವಾ ಜನಕ್ಕೆ? ಈಗ ಅಲ್ಲಿ ನೀವು ಪರಿಷ್ಕರಣೆ ತಂದ್ಬಿಟ್ಟು ಪರಿಷ್ಕರಣೆ ಆನ್ಗೋಯಿಂಗ್ ಪ್ರೊಸೆಸ್, ಅದು ಆನ್ಗೋಯಿಂಗ್ ಪ್ರೊಸೆಸ್. ಕರೆಕ್ಟ್. ಈ ಪ್ರೋಸೆಸ್ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಪ್ರಾರಂಭ ಆದದ್ದಲ್ಲ, ಹಿಂದಿನ ಸರ್ಕಾರದಲ್ಲೇ ಇದು ಪ್ರೋಸೆಸ್ ಆಗ್ತಾ ಇದೆ. ನಾವು ಯಾಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದವರು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ, ಪತ್ರಿಕಾಗೋಷ್ಠಿಗಳಲ್ಲಿ ಗ್ಯಾರಂಟಿ ನಿಂತು ಹೋಗ್ತದೆ, ಪರಿಷ್ಕರಣೆಯನ್ನು ಗ್ಯಾರಂಟಿ ನಿಲ್ಲಿಸ್ತಾ ಇದ್ದಾರೆ ಅನ್ನುವಂತ ಒಂದು ಡೈವರ್ಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಿ. ಅಲ್ಲ, ನಿಮ್ಮ ಆನ್ಗೋಯಿಂಗ್ ಪ್ರೊಸೆಸ್ ಅನ್ನ ನೀವು ಒತ್ತಿ ಹೇಳ್ತೀರಿ ಅಂತಂದ್ರೆ, ಅದು ಮತ್ತೆ ನಿಮ್ಮ ಇದರಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ಅದು ಜನಕ್ಕೆ ಡೌಟ್ ಬರಲ್ವಾ? ನೀವು ಹೇಳಿ ಆಮೇಲೆ ಹೇಳಿದ್ರಿ ID ಕಾರ್ಡ್ ಕೊಟ್ಟು ಹೋಗ್ಬೇಕು, ಮತ್ತೆ ಹಾಕ್ಬೇಕು. ಏನ್ ಅಂದ್ರೆ ಅರ್ಥ ನೀವು ಅದನ್ನ ಪರಿಷ್ಕರಣೆ ಆ ನೆಪದಲ್ಲಿ ಮತ್ತೆ ಕಟ್ಟಿಂಗ್ ಏನು ಟೆನ್ಷನ್ ಆಗುದು ಬೇಡ, ಏನು ಆಗುದಿಲ್ಲ ಇದರಲ್ಲಿ. ಗ್ಯಾರಂಟಿ ಗೃಹಲಕ್ಷ್ಮಿ ಬರಬೇಕು, ಅದು ಬಂದೇ ಬರ್ತದೆ. ಪರಿಷ್ಕರಣೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತು ಮಡಿದವರಿಗೆ ಹೋಗ್ತದೆ. ಅದರಲ್ಲಿ ಕೂಡ ಇನ್ನೊಂದು ನಿಮ್ಗೆ ಗಮನಕ್ಕೆ, ಏನು ಈ ಮರಣ ಹೊಂದಿದವರಿಗೆ ಬರ್ತಾ ಇದೆ ನೋಡಿ, ಈ ಹಣ ಈಗ ಬ್ಯಾಂಕ್ ಅಲ್ಲಿ ಇದ್ದದ್ದು ವಾಪಸ್ ಹೋದ್ರು ಇನ್ನು ಆ ಮನೆಯ ಯಜಮಾನಿ ತೀರ್ಕೊಂಡಿದ್ದು ಅಂತ ತಿಳ್ಕೊಳ್ಳಿ. ಆ ಮನೆಗೆ ಇನ್ನೊಬ್ರು ಯಜಮಾನಿ ಇದ್ದಾರೆ, ಆ ಯಜಮಾನಿ ರಿಜಿಸ್ಟರ್ ಮಾಡಿದ ಕೂಡಲೇ ಆ ಯಜಮಾನಿಗೂ ಬರ್ತದೆ, ಅವರಿಗೆ ಬರ್ತದೆ. ಮಡಿದವರಿಗೆ, ಮರಣ ಹೊಂದಿದವರಿಗೆ ಇಲ್ಲ ಅನ್ನುವಂಥದ್ದು ಮಾತ್ರ ಬಿಟ್ರೆ, ಯಾಕೆ ಎಷ್ಟು ಕೂಡ ಮುಖ್ಯಮಂತ್ರಿಯವರು ಒತ್ತಿ ಹೇಳ್ತಾರೆ ಅನ್ನೋದನ್ನ ಹೇಳಿದ್ರು. ಎಷ್ಟು ನಾವು ಒತ್ತಿ ಹೇಳಿದ್ರು ಡೌಟ್ ಬರುವುದಿಲ್ಲ ಜನರಿಗೆ, ಯಾಕೆಂದ್ರೆ ತಿಂಗಳು ಬರ್ತಾ ಇದೆ ಅವರಿಗೆ. ಡೌಟ್ ಬರೋದು ಯಾವಾಗ? ನಿಲ್ಲಿಸಿ 1 ತಿಂಗಳು ಬರಲಿಲ್ಲ, 2 ತಿಂಗಳು ಬರಲಿಲ್ಲ, 6 ತಿಂಗಳು ಬರಲಿಲ್ಲ, ಆಗ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ. ಏನಿದು? ಇದು ಪ್ರತಿ ತಿಂಗಳು ಬರ್ತಾ ಇದೆ, ಯಾರು ಇದರ ಬಗ್ಗೆ ತಲೆಗೆಡಿಸ್ಕೊಳ್ಳಿಲ್ಲ. ಬಿಜೆಪಿಯವರಿಗೆ ಮಾತ್ರ ತಲೆ ಬಿಸಿ. ಈಗ ಏನು ಗೃಹ ಜ್ಯೋತಿದ್ದು ಕೂಡ ಸೇಮ್ ಇನ್ಕಮ್ ಟ್ಯಾಕ್ಸ್ ನವರದ್ದು ಮಾತ್ರ ಪ್ರಾಬ್ಲಮ್. ಅಥವಾ ಅದರಲ್ಲಿ ಹಾಗಾದ್ರೆ ಗೃಹ ಜ್ಯೋತಿಗೆ ಏನಿದೆ ಸಮಸ್ಯೆ? ಮತ್ತೆ ಗೃಹಲಕ್ಷ್ಮಿ ಬಗ್ಗೆ ಅದು ನೀವು ಹೇಳಿದ್ದು ಸರಿ. ಅದು ನೀವು ಹೇಳಿದ್ದು ಫಸ್ಟಿಗೆ ಗೃಹ ಜ್ಯೋತಿ ಕೊಡುವಾಗಲೇ ಒಬ್ಬ ಮೀಟರ್ ಹೋಲ್ಡರಿಗೆ 1 ಕಡೆ ಅನ್ನುವಂತ ರೂಲ್ಸ್ ಇದೆ. ಕೆಲವರು 2 ಮೀಟರ್, 3 ಮೀಟರ್, 4 ಮೀಟರ್ ಹೊಂದಿದವರು ಇದ್ದಾರೆ. ಅಂತವರದ್ದು ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ ಹೊರತು ಯಾರ್ದು ಏನು ಆಗುದಿಲ್ಲ. ಗೃಹಲಕ್ಷ್ಮಿ ಇರಲಿ, ಗೃಹ ಜ್ಯೋತಿ ಇರಲಿ, ಅಥವಾ ಯುವಕರಿಗೆ ಕೊಡುವಂಥದ್ದಿರಲಿ, ಯುವಜನರಿಗೆ ಕೊಡುವಂಥದ್ದಿರಲಿ, ಯಾವ ಕಾರ್ಯಕ್ರಮದಲ್ಲಿ ಕೂಡ ಗ್ಯಾರಂಟಿಯಲ್ಲಿ ಬದಲಾವಣೆ ಆಗುದಿಲ್ಲ. ಏನು ಜನರನ್ನ ಆತಂಕಕ್ಕೆ, ಡೌಟ್ ಬರಲಿಕ್ಕೆ ದೂಡ್ತಾ ಇದ್ದಾರೆ
ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಕ್ಷದವರು, ಅವರ ಈ ಅಪಪ್ರಚಾರಕ್ಕೆ ನಾವು ಉತ್ತರ ಕೊಡ್ತಿದ್ದೇವೆ ಹೊರತು ಏನೂ ಆಗುದಿಲ್ಲ. ಈಗ ಗ್ಯಾರಂಟಿದು ಈಗ ಪರಿಷ್ಕರಣೆ ಮಾಡುವಂತದ್ದು ಒಂದು ರೀತಿ ಅದನ್ನು ಅನುಷ್ಠಾನ ಮಾಡುವಾಗ ನಿಮ್ಮ ಫೇಲಿಯರ್ ನೋಡಿ. ಅನುಷ್ಠಾನ ಮಾಡುವಾಗ ಅವ್ರ ಜೀವ ಇದ್ರು, ಅವ್ರು ತಗೊಳ್ತಾನೆ ಇದ್ರು. ಅವರಿಗೆ 6 ತಿಂಗಳಿಗೆ ಒಮ್ಮೆ ಲೈಫ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತಿದೆ. ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಐಟಿ ಬಗ್ಗೆ ಹೇಳಿಲ್ಲ, ಹೌದು, ಘೋಷಣೆ ಮಾಡುವಾಗ ಗ್ಯಾರಂಟಿ ಘೋಷಣೆ ಮಾಡುವಾಗ ಆಯ್ತು, ಅಟ್ಲೀಸ್ಟ್ ಅನುಷ್ಠಾನ ಮಾಡುವಾಗಾದ್ರೂ ಅದನ್ನು ಹೇಳ್ಬೇಕಿತ್ತು. ಅನುಷ್ಠಾನ ಮಾಡುವಾಗಲೂ ಹೇಳಿದ್ದಾರೆ, ನಮ್ಗೆ ಗೊತ್ತಿದೆ. ಈಗ ನಾನು ಇನ್ಕಮ್ ಟ್ಯಾಕ್ಸ್ ಪೇ ನಾನು ತಗೊಳ್ಳಿಲ್ಲ, ನೀವು ತಗೊಳ್ಳಿಲ್ಲ, ಅವರು ಚುನಾವಣೆ ಘೋಷಣೆ ಆಗುವಾಗ ನೀವು ಹೇಳಿಲ್ಲ. ನೋಡಿ, ರೂಲ್ಸ್ ಫ್ರೇಮ್ ಮಾಡುವಾಗ ನಾವು ಹೇಳಿದ್ದೇವೆ, ರೂಲ್ಸ್ ಫ್ರೇಮ್ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಇಲ್ಲ, GST ಕಟ್ಟುವವರಿಗೆ ಇಲ್ಲ ಸ್ಪಷ್ಟೀಕರಣ. ಅಪ್ಲೈ ಮಾಡುವಾಗ ಅವರು ಐಟಿ ಕಟ್ಟೋದು ಗೊತ್ತಿದ್ದ ಮೇಲೆ ಹೇಗೆ ಕೊಟ್ರಿ? ನೋಡಿ, ಕೆಲವು ಸಲ ಅದನ್ನು ಭಾರತ ದೇಶ ಸ್ವಲ್ಪ ಕೆಲವು ಎಲ್ಲ ಸುತ್ತಿ ಬಳಸಿ ಮಾಡುವವರು ಇದ್ದಾರೆ. ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಅದನ್ನು ಮರೆಮಾಚಿ ತೆಗೆದುಕೊಂಡ. ಈಗ ನೀವು ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ, ರೇಷನ್ ಕಾರ್ಡ್ ಇವತ್ತಿನವರೆಗೆ ಕೂಡ ಅದನ್ನು ಪರಿಷ್ಕರಣೆ ಆಗ್ತಾನೆ ಇದೆ. ಗವರ್ಮೆಂಟ್ ಎಂಪ್ಲಾಯೀಸ್ಗಳ ರೇಷನ್ ಕಾರ್ಡ್ ಇವತ್ತು ಇದೆ, ಆಗ್ತಾನೆ ಇದೆ. ಈಗ ಎಲ್ಲೆಲ್ಲಿ ಅದನ್ನು ಐಡೆಂಟಿಫೈ ಮಾಡ್ತಾರೆ ಅಲ್ಲಿ ಅದನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಜನರಿಗೆ ಯಾವುದಾದ್ರೂ ರೂಪದಲ್ಲಿ ಎಲ್ಲಿಯಾದ್ರೂ ಅದನ್ನು ತಗೊಳ್ಳಿಕ್ಕೆ ಆಗ್ತದೆ ಅನ್ನುವಂಥ ಉಮೇದಿನಿಂದ ಸರ್ಕಾರಿ ನೌಕರರು ಈಗ BPL ಕಾರ್ಡ್ ಹೊಂದಿದ್ದಾರೆ. ಸರ್, ಈಗ BPL ಕಾರ್ಡ್ ವಿಚಾರವಾಗಿ ನೀವು ಹೇಳಿದ್ದು ನಿಮ್ಮ ಎಲ್ಲಾ ಯೋಜನೆಗಳು ಬಡವರ ಪರ ಅಂತ ಇದೆ ಅಂತ ನೀವು ಸ್ಟಾರ್ಟಿಂಗ್ ಆರಂಭಿನ ನೀವು IT ರಿಟರ್ನ್ ಅದೆಲ್ಲ ಸ್ಟಾರ್ಟಿಂಗ್ ಯಾರು ಹೇಳಿಲ್ಲ. ಬಡವರ ಪರ ನಮ್ದು ಏನಿದ್ರು ಬಡವರ ಪರ, ಕಾಂಗ್ರೆಸ್ ಬಡವರ ಪರ ಕೆಲವು ಯೋಜನೆ ಕೊಡ್ತದೆ ಅಂತೆ. ಬಡವರು ಯಾರು ಅಂತ ಹೇಳೋ ಒಂದು ಪ್ರಶ್ನೆ ಈಗ ನಿಮ್ಮಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇದು BPL ಇದ್ದವ್ರದ್ದೆಲ್ಲ APL ಕನ್ವರ್ಟ್ ಆಗ್ತಿದೆ. ಕಾರಣ ಕೇಳಿದ್ರೆ ನೀವು IT ರಿಟರ್ನ್ಸ್ ಫೈಲ್ ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ. IT ರಿಟರ್ನ್ಸ್ ನಿಲ್ ಫೈಲ್ ಮಾಡಿದ್ರು ಕೂಡ ಅವೊಂದು BPL ಇದ್ದದ್ದು APL ಆಗಿದ್ದು ನಿದರ್ಶನ ಎಕ್ಸ್ಪೆಷಲಿ ಮಂಗಳೂರಲ್ಲಿ ಜಾಸ್ತಿ ಇದೆ. ಒಂದು. ಎರಡನೇದ್ದು, ಈ ಎಲ್ಲ ವಿಚಾರಕ್ಕೆ ಬರ್ಬೇಕಾದ್ರೆ ಈಗ BPL ಇದ್ದದ್ದು APL ಆಯ್ತು. ಈಗ ಬಿಜೆಪಿ ಅವರು ಅದನ್ನೇ ಹೇಳುದು. ಈಗ ನೋಡಿ, ನಿಮ್ದು BPL ಇದ್ದದ್ದು APL ಆಯ್ತು, ನೀವು IT ರಿಟರ್ನ್ಸ್ ಫೈಲ್ ಮಾಡುದು ಹೇಗಂದ್ರೆ ಯಾವುದೇ ಒಂದು ಬ್ಯಾಂಕಿಗೆ ಹೋದಾಗ ಅವು ಮೊದಲು ಕೇಳುದು ನಿಂಗೆ 50,000 ಲೋನ್ ಬೇಕು ಅಂತಿದ್ರೆ ಒಂದು IT ರಿಟರ್ನ್ಸ್ ಫೈಲ್ ಮಾಡಿದಂತ ತಂದು ಕೊಡು ಅಂತ ಕೇಳ್ತಾರೆ. ಈಗ ಕೇಳುವಂತದ್ದು ಈಗ ಯಾವ ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕಲ್ಲಿ ಕೇಳ್ತಾರೆ IT ರಿಟರ್ನ್ಸ್ ಅಂತ ತಂದು ಕೊಡಿ ಅಂತ, IT ರಿಟರ್ನ್ಸ್ ಫೈಲ್ ಮಾಡಿದಂತ ತಂದು ಕೊಡಿ ಅಂತ ಇನ್ಕಮ್ ಸೋರ್ಸ್ ಕೇಳುವಂತದ್ದು. ಈಗ ಬಿಜೆಪಿ ಅವರು ಹೇಳುದೇನಂದ್ರೆ ನಿಮ್ಮ BPL ಇದ್ದದ್ದು APL ಆಯ್ತು, ಹಾಗೇನೆ ನಿಮ್ಮ ಯೋಜನೆ ಕೂಡ ಈಗ ಏನ್ ಕಾಂಗ್ರೆಸ್ ಅವರು ಕೊಡ್ತಿದಾರಲ್ಲ ಯೋಜನೆ, ಅದು ಕೂಡ ಪರಿಷ್ಕರಣೆಯಲ್ಲಿ ಡೈವರ್ಟ್ ಆಗ್ತದೆ ಅಂತ ಹೇಳ್ತಿರುವುದು. ಅದಕ್ಕೆ ಏನ್ ಹೇಳ್ತೀರಿ ನೀವು? 3 ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದಾರೆ. ಇವತ್ತಲ್ಲ, ಚುನಾವಣೆ ಘೋಷಣೆ ನಾವು ಏನು ಗ್ಯಾರಂಟಿ ಹೇಳಿದ್ದೇವೆ ಅಲ್ಲಿಂದ ಪ್ರಾರಂಭ ಆಗಿದೆ. BPL ಏಕೆ APL ಆಗ್ತದೆ ಅಂತ ಹೇಳಿದ್ರೆ, BPL ಕಾರ್ಡಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದು ಕೇಂದ್ರ ಸರ್ಕಾರದ್ದು. ಅವರ ಮಾನದಂಡದ ಪ್ರಕಾರ BPL ಕಾರ್ಡು APL ಕಾರ್ಡು ಇಶ್ಯೂ ಮಾಡುವಂಥದ್ದು. ಏನು ಆ ಮಾನದಂಡಕ್ಕೆ ಕೊರತೆ ಬಂತು ಆಗ BPL APL ಹೋಗ್ತದೆ. ಅಂದ್ರೆ 4 ಚಕ್ರದ ವಾಹನ ಇರಬಾರ್ದು, 7 ಎಕರೆ ಜಮೀನು, ವೆಟ್ ಜಮೀನು ಇರಬಾರ್ದು, ಇಂಥದ್ದು. ಹೌದು, ಕರೆಂಟ್ ಬಿಲ್ ವರ್ಷಕ್ಕೆ ಇಷ್ಟು ಕಟ್ಟುವವರು ಅಂಥದ್ದೆಲ್ಲ ಒಂದು 10-11 ಕಾನೂನುಗಳಿದ್ದಾವೆ. ಆ ಕಾನೂನು ಎಲ್ಲಿ ವಯಲೇಟ್ ಆಗ್ತದೆ ಆಗ ಅವರು BPL ನವರು APL ಹೋಗ್ತಾರೆ. ಇದು ಕೇಂದ್ರ ಸರ್ಕಾರದ ಕಾನೂನು. ಬಿಜೆಪಿಯವರು ಹೇಳುವುದು ಏನು, ಅವರು ಅವರ ತಪ್ಪುಗಳನ್ನು ಮರೆಮಾಚುವಂಥದ್ದೇ ಕೆಲಸ ಅವ್ರದ್ದು. ಮಾಡುವುದು ಒಂದು, ಹೇಳುವುದು ಇನ್ನೊಂದು. ಅವ್ರ ಬಾಯಲ್ಲಿ ಮಾತಾಡಿದನ್ನು ಅನುಷ್ಠಾನ ಮಾಡುವುದಿಲ್ಲ, ಅನುಷ್ಠಾನ ಮಾಡುವುದನ್ನು ಹೇಳುವುದಿಲ್ಲ. ಎಲ್ಲಿ ಅದು ಬಂಗಾರದ ಚೂರಿ ಬರ್ತದೆ ಅಂತ ನಮಗೆ ಗೊತ್ತೇ ಆಗುದಿಲ್ಲ. ಪೆಟ್ರೋಲ್ ಡೀಸೆಲ್ನಾಗಿ 3 ಸಲ ಏರಿಕೆ ಮಾಡಿದ್ರು. ಒಂದು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಬರ್ತೇನೆ. ಇನ್ಕಮ್ ಟ್ಯಾಕ್ಸ್ ಲೋನ್ ಬೇಕಾದ್ರೆ ಫೈಲ್ ಮಾಡಬೇಕು, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಲ್ ಫೈಲ್ ಕಟ್ಟಿದವರಿಗೆ ಇದು ಅಪ್ಲೈ ಆಗುದಿಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ಪೇ ಆಗ್ಬೇಕು, ಗೊತ್ತಾಯ್ತಾ? ಇನ್ಕಮ್ ಟ್ಯಾಕ್ಸ್ ನೀವು 1,000 ರೂಪಾಯಿ ಆದ್ರೂ ಕಟ್ಟಿರ್ಬೇಕು, ಆಗ ಮಾತ್ರ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಆಗ್ತೀರಿ. ನಿಲ್ ಫೈಲಿಂಗ್ ವಿಲ್ ನಾಟ್. BPL APL ಆದ ಸಂದರ್ಭದಲ್ಲಿ ಕೂಡ ಅದನ್ನೇ ಹೇಳಿದ್ದು, ನೀವು ನಿಲ್ ಫೈಲ್ ಮಾಡಿ, ನಿಮ್ದು BPL APL ಆಗುದಿಲ್ಲ ಅಂತ ಹೇಳ್ತಾನೆ ಇದ್ರು. ಬಟ್ ಅದು ಬರ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಚೇಂಜ್ ಆಗ್ತಾ ಬರ್ತಿತ್ತು. ನಿಲ್ ಫೈಲಿಗೆ ಅಪ್ಲೈ ಆಗುದಿಲ್ಲ, ಇದು ಕಾನೂನು. ನಿಲ್ ಫೈಲಿಗೆ ಅಪ್ಲೈ ಆಗುದಿಲ್ಲ. ಅವ್ರದ್ದು ಜಮೀನು, ವಾಹನ, ಕರೆಂಟ್ ಬಿಲ್ಲು, GST, ಇನ್ಕಮ್ ಟ್ಯಾಕ್ಸು ಕಟ್ಟುವವರಿಗೆ
ಮಾತ್ರ ಅಪ್ಲೈ ಆಗ್ತದೆ. ಇದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂಥದ್ದು. ಏನು ಸಮಸ್ಯೆ ಆಗ್ತಿಲ್ಲ ಅದರಲ್ಲಿ. ಇದು ಸಮಸ್ಯೆ ಇಷ್ಟೆಲ್ಲ ಇದಕ್ಕೆ ಇಷ್ಟೆಲ್ಲ ಸಮಸ್ಯೆ ಬಿಜೆಪಿ ಅವರಿಗೆ ಅಲ್ಲ, ನಾನು ಮೃತ ಆದವ್ರಿಗೆ ಹೋಗಿದೆ ಅಂತೆಲ್ಲ ಸಮಸ್ಯೆ. ನಿಮ್ಮ ಕಮಿಟಿಗಳಿಗೆ ಏನೋ ಸಮಸ್ಯೆ ಅದು? ನಿಮ್ಮ ಕಮಿಟಿಗಳು, ನಿಮ್ಮ ಗ್ಯಾರಂಟಿ ಅನುಷ್ಠಾನ ಕಮಿಟಿಗಳು ತಾಲೂಕ್ ಲೆವೆಲ್ದಲ್ಲಿದೆ, ತಾಲೂಕ್ ಲೆವೆಲ್ದಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ನಿಮ್ಮ ಸ್ಟೇಟ್ ಮಟ್ಟದಲ್ಲಿದೆ. ಅವ್ರದ್ದು ಫೇಲ್ಯೂರ್ ಅಲ್ವಾ ಇದು? ಅಂದ್ರೆ ಅವ್ರು ನೋಡ್ಬೇಕಾಗಿತ್ತು ಇನ್ನ. ಅಲ್ಲ ಇದನ್ನ ಅಲ್ಲ ಮೃತರಾದವ್ರಿಗೆ ಹೋಗುತ್ತೆ ಅಲ್ಲ, ಮೃತರಾದವ್ರು ಹೋಗುತ್ತೆ ಅಂತಂದ್ರೆ ಅವ್ರದ್ದು ಮೃತರಾದವ್ರು ಹೋಗುತ್ತೆ ಅಂತಂದ್ರೆ ಅವ್ರದ್ದು ಫೇಲ್ಯೂರ್ ಅಲ್ವಾ? ನೋಡಿ, ನಮ್ಮ ಒಂದು ಹೇಳ್ತೇನೆ, ನೀವು ಗಡಿಬಿಡಿ ಮಾಡಬೇಡಿ. ಮೃತರಾದವರು ಇವತ್ತು ನಾನು ಮೃತ ಆಗ್ತೇನೆ, ಇವತ್ತೇ ರಿಜಿಸ್ಟರ್ ಆಯ್ತಾ ಅಲ್ಲಿ ಬೆಂಗಳೂರಿನಲ್ಲಿ, ಇವನು ಹೋಗಿದ್ದಾನೆ, ಇವನಿಗೆ ನಾಳೆ ಎದ್ದು ದುಡ್ಡು ಬೇಡ ಅಂತ. 6 ತಿಂಗಳು ಲೈಫ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಟೈಮ್ ಇದೆ. ಆ 6 ತಿಂಗಳಲ್ಲಿ ಲೈಫ್ ಸರ್ಟಿಫಿಕೇಟ್ ಕೊಡುವಾಗಲೇ ಗೊತ್ತಾಗುದು ಅವನು ಮೃತಪಟ್ಟಿದ್ದಾರೆ ಅಂತ. ಗ್ಯಾರಂಟಿ ಸಮಿತಿಯವರು ಯಾರ್ಯಾರು ಸತ್ತಿದ್ದಾರೆ ಅಂತ ಲೆಕ್ಕದಗಳಿಗೆ ಹೋಗ್ತಾರ? ಯಾವುದು ಮೃತಪಟ್ಟವನ ಅಕೌಂಟಿಗೆ ಹೋಗ್ತದೆ. ಹೇಗೆ ಅಪ್ಡೇಟ್ ಆಗ್ತದೆ? 6 ತಿಂಗಳಲ್ಲಿ ಅಪ್ಡೇಟ್ ಆಗ್ತದೆ ಸ್ವಾಮಿ. ಈಗ ಮೃತಪಟ್ಟವಲ್ಲ, ಪ್ರತಿ 6 ತಿಂಗಳಿಗೆ ಲೈಫ್ ಸರ್ಟಿಫಿಕೇಟ್ ಕೊಡ್ಬೇಕು, ಗೊತ್ತಾಯ್ತಾ? ಲೈಫ್ ಸರ್ಟಿಫಿಕೇಟ್ ಯಾವುದೇ ಪಿಂಚಣಿ ತಗೊಳ್ಬಹುದು. ಇದು ಗೃಹಲಕ್ಷ್ಮಿ ಅಥವಾ ಇದು ಮಾತ್ರ ಅಲ್ಲ, ಸರ್ಕಾರಿ ಪಿಂಚಣಿ ಯಾರು ತಗೊಳ್ತಾರೆ ಅವರು ಪ್ರತಿ 6 ತಿಂಗಳಿಗೊಮ್ಮೆ ಲೈಫ್ ಸರ್ಟಿಫಿಕೇಟ್ ಕೊಡಬೇಕು. ಈ ತೀರಿದ ಮೇಲೆ ಲೈಫ್ ಸರ್ಟಿಫಿಕೇಟ್ 6 ತಿಂಗಳಾಗುವಾಗ ಲೈಫ್ ಸರ್ಟಿಫಿಕೇಟ್ ಬ್ಯಾಂಕಿನವ್ರು ಕೇಳ್ತಾರೆ. ಆಗ ಡೆತ್ ಸರ್ಟಿಫಿಕೇಟ್ ಕೊಂಡೋಗಿ ಕೊಟ್ಟರೆ ಆಗ ಅದು ಡೆತ್ ಆಗಿದೆ ಅಂತ ಗೊತ್ತಾಗ್ತದೆ. ಆದ್ದರಿಂದ ಆಮೇಲೆ ಅದು ಹಣ ಸರ್ಕಾರಕ್ಕೆ, ಅದು ಅವರು ತಿಳಿಸುವಾಗ ಲೇಟ್ ಆದ್ರೂ ಸರ್ಕಾರದ ದುಡ್ಡು ಬ್ಯಾಂಕಿಗೆ ಜಮೆ ಆಗ್ತಾನೆ ಇರ್ತದೆ. ಆ ಬ್ಯಾಂಕಿನಲ್ಲಿ ಜಮಾ ಆದ ದುಡ್ಡು ಬ್ಯಾಂಕಿನಲ್ಲೇ ಇರ್ತದೆ, ಇವರಿಗೆ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಆ ಟೈಮ್ ಅದು ಸರ್ಕಾರ ಅದನ್ನು ನೋಟಿಫೈ ಮಾಡಿ ಆಮೇಲೆ ಐಡೆಂಟಿಫೈ ಮಾಡುವಾಗ ಮತ್ತೆ ಅದು ರಿವರ್ಸ್ ಆಗ್ತದೆ ಹೊರತು ಅಷ್ಟವರೆಗೆ ಆಗುದಿಲ್ಲ. ಈಗ ಯಾವುದು ಕೂಡ ಆವತ್ತಾವತ್ತಿಂದ ಆಗುದಿಲ್ಲ. ನನ್ನ ಹತ್ರ ಪರ್ಟಿಕ್ಯುಲರ್ ನಂಬರ್ ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ನೀವು ಹೇಳಿದ್ರಿ ಪೆಟ್ರೋಲ್ ಡೀಸೆಲ್ ಹೈಕ್ ಬಗ್ಗೆ. ಸಿ ವಾಟ್ ದೇ ಕ್ಲೇಮ್ ಇಸ್ ಇಂಡಿಯಾಲಿ ಆಗಿರೋದು ಇಟ್ ಇಸ್ ದ ಲೀಸ್ಟ್ ವೆನ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಸೊ ವಾಟ್ ಯು ಸರ್ ನೋಡಿ, ನಾನು ಒಂದು ಮಾತು ಮೊದಲಿಂದ ಕೂಡ ಹೇಳ್ತಿದ್ದೇನೆ, ಎಲ್ಲ ಪತ್ರಿಕೆಗಳು ಐ ವಿಲ್ ಎಕ್ಸ್ಪ್ಲೈನ್. ನಿಮಗೆ ಬಹುಶಃ ಸರ್ಟಿಫಿಕೇಟ್ ಕೊಡುವಂತ ಅಲ್ಲಿ ಇದಾಗ್ತಾ ಇದೆ, ಸರಿಯಾಗಿ ಕೊಡ್ತಾ ಇಲ್ಲ. ಉಳಿದ ಸರ್ವಿಸಸ್ ಎಫೆಕ್ಟ್ ಆಗ್ತಾ ಇದೆ. ಒಂದು ಇನ್ನು ಎಲೆಕ್ಷನ್ ಬಗ್ಗೆ ನಾ ಏನು ಮಾತಾಡಲ್ಲ, ನಿಮ್ಮ ಸರ್ಕಾರದ ಮಟ್ಟದಲ್ಲಿ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ, ಅಲ್ಲಿ ಅಧಿಕಾರಿಗಳ ಇದರಲ್ಲಿ ನಿಮ್ಮ ಸರ್ವಿಸ್ ಕೊಡೋ ಇದರಲ್ಲೇ ಇದಾಗ್ತಾ ಇದೆ. ಅದು ಪಾರ್ಟಿ ಏನ್ ತಗೊಂತಾ ಇದೆಯಾ ಏನು? ಯಾಕಂದ್ರೆ ನಿಮ್ಮ ಒಂದು ಕಮಿಟಿನೂ ಬೇಕಾಗುತ್ತೆ ಅಲ್ಲಿ, ಪ್ರತಿನಿಧಿಗಳ ಕಮಿಟಿನೂ ಅಲ್ಲಿ ಹೋಗಿ ಇಂತ ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದನ್ನು ಇದೆ. ಅದನ್ನು ಆಗ್ತಾ ಇಲ್ಲ ನಿಮ್ಮ ಇದರಲ್ಲಿ, ರೂಲ್ಸ್ ನಲ್ಲಿ ಅದು ಇದಿದೆ. ಈಗ ಅಂತದ್ದು ಪರ್ಟಿಕ್ಯುಲರ್ ಆಗಿ ಇದ್ರೆ ಹೇಳಿ, ನಮ್ಗೆ ನನ್ನ ಗಮನಕ್ಕಿಲ್ಲ. ಬಟ್ ಪ್ರತಿ ದಿವಸ ನಮ್ಮ ಶಶಿಧರ ಹೆಗಡೆ ಅವರು, DK ಅಶೋಕ್ ರವರು, ರೌಫ್ ಅವರು, ಪ್ರಕಾಶ್ ರವರು, ಇವರೆಲ್ಲ ಪ್ರತಿ ದಿವಸ ಸಾಯಂಕಾಲ ಕಾರ್ಪೊರೇಷನ್ ಆಫೀಸಿಗೆ ಹೋಗುವಂತ ಒಂದು ವ್ಯವಸ್ಥೆಯನ್ನು ರೂಢಿಸಿಕೊಂಡಿದ್ದಾರೆ. ಜನರ ತೊಂದರೆಗಳು ಆಗುವುದನ್ನು ಅವರು ಅಧಿಕಾರಿಗಳ ಮುಖಾಂತರ ಅದನ್ನು ಸರಿಪಡಿಸುವಂತ ವ್ಯವಸ್ಥೆಯಲ್ಲಿ ಪ್ರತಿ ದಿವಸ ಈಚ್ ಅಂಡ್ ಎವ್ರಿ ಡೇ. ಅಲ್ಲ ಹೋಗ್ಲಿ, ಅವ್ರು ಹೋಗ್ಲಿ, ಈಗ ಅಲ್ಲಿ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡುವಂತ ಅದಕ್ಕೆ ಇನ್ನು ಏನು ಇದಾಗ್ತಾ ಇಲ್ಲ, ಅಲ್ಲಿ ಸ್ಪಂದನೆ ಆಗ್ತಾ ಇಲ್ಲ. ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅಂಥದ್ದು ಸರ್ಕಾರದ ಮಟ್ಟದಲ್ಲಿ ಏನಾದರೂ ಪರಿಹಾರ ಸಿಗುವಂಥದ್ದಿದ್ರೆ ಅದು ಕೂಡ ನಾವು ಎಲ್ಲ ನೋಡಿ ಅದನ್ನು ಸರ್ಕಾರದ ಗಮನಕ್ಕೆ ಕೂಡ ತರ್ತೇವೆ. ಏನು ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದೇ ಅಧಿಕಾರ, ಆಡಳಿತ. ಈಗ ಆಡಳಿತ ಈಗ ಕಾರ್ಪೊರೇಟರ್ಸ್ ಇಲ್ಲ, ಅಧಿಕಾರಿಗಳದೇ ದರ್ಬಾರು ಅಂತ ನೀವು ಹೇಳ್ತಾ ಇರೋದು. ಈಗ ನಿಮ್ಮ ಆಫೀಷಿಯಲ್ಸ್ ದರ್ಬಾರ್ ಆಗ್ತಾ ಇದೆ. ಈಗ ಅಲ್ಲಿ ನೀವು ರೆಸ್ಪಾನ್ಸ್ ಮಾಡುವಂತ ಇದಕ್ಕೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಆಫೀಷಿಯಲ್ಸ್ಗೆ ಹೋಗಿ ಅವರು ಆಫೀಷಿಯಲ್ಸ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸರ್ ನಿಮ್ಗೆ ಗೊತ್ತಾಯ್ತು? ಅದೇ ಸರ್. ಈಗ ಅದು ನನ್ನಷ್ಟೇ ಅಲ್ಲ, ಜನರದ್ದು ಸಮಸ್ಯೆ ಹೇಳಿದೀನಿ. ಬರ್ತ್ ಅಂಡ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂತದ್ದು, ಅದರಲ್ಲಿ ಸಣ್ಣ ಸಣ್ಣ ಕರೆಕ್ಷನ್ ಇದ್ರೆ ಅಲ್ಲಿ ಲೋಕಲ್ ಅಲ್ಲಿ ಮಾಡಬೇಕು, ಅದಕ್ಕೆ ಕೋರ್ಟಿಗೆ ಕಳಿಸಬಾರ್ದಂತ ನಾವು ಮೊನ್ನೆ ಕಮಿಷನ್ ಹತ್ರ ಮಾತಾಡಿದ್ದೇವೆ.
ಅದಕ್ಕೆ ಈಗ ಬರ್ತದೆ ರಿಸಲ್ಟ್. ಮತ್ತೆ ನಾನು ಮತ್ತು ಅಧ್ಯಕ್ಷರು ಸಹ ಮೊನ್ನೆ ನಮ್ಮ UT ಖಾದರ್ ಅವರ ಹತ್ರ ಮಾತಾಡಿದೆ. ಒಂದು ಕಾರ್ಪೊರೇಷನ್ ಇದು ಸಪರೇಟ್ ಆಗಿ ಒಂದು ರಿವ್ಯೂ ಮಾಡ್ಬೇಕಂತ ಹೇಳಿದೆ. ಅವರಿನ್ನು ನೆಕ್ಸ್ಟ್ ಮೀಟಿಂಗ್ ಮೊನ್ನೆ ಜಿಲ್ಲಾಡಳಿತದ ಮುಖಾಂತರ ಎಲ್ಲ ರಿವ್ಯೂ ಮಾಡಿದ್ದಾರೆ, ಜಿಲ್ಲೆಗೆ ಸಂಬಂಧಪಟ್ಟದ್ದು. ಈಗ ಕಾರ್ಪೊರೇಷನ್ ಇದ್ದು ಒಂದು ರಿವ್ಯೂ ಮಾಡ್ಬೇಕಂತ ಹೇಳಿದೆ. ಎಲ್ಲ ಸೆಕ್ಷನ್ ಇದ್ದು ಏನೇನು ಫಾಲ್ಟ್ ಉಂಟು ಅವರಿಗೆ ನಾವು ಅದರ ಫೀಡ್ಬ್ಯಾಕ್ ಸಮಸ್ಯೆ ಆಗ್ತಾ ಇದೆ. ಅದನ್ನು ಸರ್, ಈಗ ಮಾಡ್ತೀವಿ. ಪರ್ಮಿಷನ್ಸ್ ಬಗ್ಗೆ Yes, yes. ಅಲ್ಲೂ ಇದಾಗ್ತಾ ಇದೆ. ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಹೇಳಿದ್ರು ನೀವು. ಅದರಲ್ಲಿ ಈಗಿನ ಕಾನೂನು ಪ್ರಕಾರ ಒಂದು ಸ್ಪೆಲ್ಲಿಂಗ್ ಹೆಚ್ಚು ಕಮ್ಮಿ ಆದ್ರೂ ಕೋರ್ಟಿಂದಲೇ ಅದು ಸರಿಯಾಗಿ ಬರಬೇಕು. ಇಲ್ಲ, ಈಗ ಹೈಕೋರ್ಟ್ ನಲ್ಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ರಿಜಿಸ್ಟ್ರಾರಿ ಪವರ್ ಇದೆ. ಯಾವಾಗ ಸರ್? ನಿಮಗೆ ಅದೆಲ್ಲ ಅವರಿಗೆ ಕೊಟ್ಟಿದೆ, ಎಲ್ಲ ಕೊಟ್ಟಿದ್ದೇನೆ. ಹೈಕೋರ್ಟ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇನ್ನು ಅದು ಕಾನೂನು ಆಗ್ಬೇಕು. ಕಾನೂನು ಆಗೋ ತನಕ ನೀವು ಇದನ್ನ ಫಾಲೋ ಮಾಡಿ ಅಂತಂದ್ರು ಸಹಿತ ಮಾಡ್ತಾ ಇಲ್ಲ. ಹರೀಶ್, ಈಗ ಅವರು ಹೇಳಿದಕ್ಕೆ ಪೂರಕವಾಗಿ ಅಧಿಕಾರಿ ಲೆವೆಲ್ ಅಲ್ಲಿ ಒಂದು ಹಗರಣ ಇದೆ. ಅದು ಏನಂತ ಹೇಳಿದ್ರೆ, ನಾನು ಏನೋ ಒಂದು ಸರ್ಟಿಫಿಕೇಟ್, ನನಗೆ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಬೇಕು, ನಾನು ಅಪ್ಲೈ ಮಾಡ್ತೇನೆ, ಎಲ್ಲ ಪೂರಕವಾದ ದಾಖಲೆಯನ್ನು ಒಂದು ಕಾರ್ಪೊರೇಷನ್ಗೆ ಮೂಡಕ್ಕೆ ಕೊಡ್ತೇನೆ. ಅಲ್ಲಿ ಅವರು ಏನೋ ಒಂದು ಅಕ್ಷರದಲ್ಲಿ ಮಿಸ್ಟೇಕ್ ಮಾಡಿ ಮತ್ತೆ ಅದು ಟೆಕ್ನಿಕಲ್ ಪ್ರಾಬ್ಲಮ್, ನೀವು ಕೋರ್ಟಿಗೆ ಹೋಗ್ಬೇಕು, ಕೋರ್ಟಿಗೆ ಹೋಗಿ ಸರಿ ಮಾಡ್ಕೊಂಡು ಬರ ತಪ್ಪು. ಅಲ್ಲಿಯ ಅಧಿಕಾರಿಗಳು ಮಾಡುವಂತ ಅಕ್ಷರ ಸ್ಪೆಲ್ಲಿಂಗ್ ಬೇಕು ಅಂತಾನೆ ಮಾಡುವಂಥದ್ದು. ಮತ್ತೆ ಅವರಾಗಿಯೇ ಒಂದು ಲಾಯರ್ ಕೊಡ್ತಾರೆ. ನೋಡಿ, ಈ ಲಾಯರ್ ಹತ್ರ ಅಲ್ಲ, ನಾವು ಹೇಳುದು ಇದು ಅನುಭವ ನಮ್ದು, ಇದು ನಮ್ಗೆ ಮಾತ್ರ ಎಲ್ಲ ಪಬ್ಲಿಕ್ ಆಗುವಂಥದ್ದು. ಅವರೇ ಒಂದು ಲಾಯರ್ ಕೊಡ್ತಾರೆ, ಲಾಯರ್ ಇಂತಿಷ್ಟು ಚಾರ್ಜ್ ಮಾಡ್ತಾನೆ, ಮತ್ತೆ ಆ ಲಾಯರ್ ಕೋರ್ಟಿಗೆ ಹೋಗಿ ಒಂದು 4 ದಿನದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಬರ್ತಾನೆ. ಯಾಕೆ ಇದನ್ನು ಅಧಿಕಾರಿ ಲೆವೆಲಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದದ್ದು ಏನು ಅವ್ರಿಗೆ ಪ್ರತಿಯೊಂದಕ್ಕೆ ಕೇಳುದೇನು, ಇದು ನಮ್ಮ ಸಮಸ್ಯೆ ಅಲ್ಲ, ಅದು ಕಂಪ್ಯೂಟರ್ ಮಿಸ್ಟೇಕ್ ಅಂತ ಹೇಳಿ ಇಲ್ಲಿ ಫೀಡ್ ಮಾಡುವಾಗ ಸಮಸ್ಯೆ ಅಂತ ಹೇಳುದಿಲ್ಲ, ಬೇಕು ಅಂತಲೇ ಮಾಡುವಂಥದ್ದು. ಈ ಹಿಂದೆ ಅದಕ್ಕೆ ಸರ್ಕಾರದಿಂದ ಆದೇಶ ಕೂಡ ಆಗಿತ್ತು. RTC ಇನ್ನಿತರ ದಾಖಲೆಗಳಿಗೆ ಏನಾದರೂ ಮಿಸ್ಟೇಕ್ ಆದ್ರೆ ಅದಕ್ಕೆ ಯಾವ ಅಧಿಕಾರಿ ಅದಕ್ಕೆ ಕಾರಣ ಆಗ್ತಾನೆ ಅವನನ್ನೇ ಅದಕ್ಕೆ ತಪ್ಪುದಾರನಾಗಿ ಮಾಡಬೇಕು ಅಂತ ಹೇಳಿ, ಅದು ಕೂಡ ಪಾಲನೆ ಆಗ್ತಾ ಇಲ್ಲ. ಈಗ ಹೇಳ್ತಾ ಇದ್ದೆ ಸರಿ. ಇದರಲ್ಲಿ ಬರ್ತ್ ಸರ್ಟಿಫಿಕೇಟಿಗೆ ಮಾತ್ರ ಇದು ಕೋರ್ಟ್ ಇದಲ್ಲದೆ ಬೇರೆ ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ RTC ಇರಲಿ ಯಾವುದೇ ಇರಲಿ ಕ್ಲೆರಿಕಲ್ ಮಿಸ್ಟೇಕಿಗೆ AC ಅದಕ್ಕೆ ನಾವು ಅಪೀಲ್ ಮಾಡಿದ್ರೆ ಅವರು ಸರಿ ಮಾಡಿ ಕೊಡುವಂತದ್ದು. ಅದಕ್ಕೆ ಕೋರ್ಟಿಗೆ ಹೋಗೋ ಪ್ರಶ್ನೆ ಇಲ್ಲ. 3 ತಿಂಗಳು ಬೇಕಾಗ್ತದೆ. 3 ತಿಂಗಳು ಬೇಕು. RTC ಕರೆಕ್ಷನ್ಗೆ 3 ತಿಂಗಳು ಬೇಕಾಗ್ತದೆ. ಸೌತ್ ಕೆನಡಾದಲ್ಲಿ 5,500 RTC ಕರೆಕ್ಷನ್ ಬಾಕಿ ಇದೆ ಇನ್ನು AC ಲೆವೆಲ್ ಅಲ್ಲಿ. AC ಅದಕ್ಕೆ ಸಂಬಂಧಪಟ್ಟ ಮೀಟಿಂಗ್ ಕೂಡ ಮಾಡ್ತಾ ಇಲ್ಲ. ಸಮಸ್ಯೆ ಆಗುದು ಇಲ್ಲಿ. ಇದು ಎಲ್ಲಿ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಕೃಷಿ ಲೋನ್ಗಳು, APMC ಲೋನ್ಗಳು. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಇದ್ದದನ್ನು ಅಫಿಡಾವಿಟ್ ಕೊಟ್ಟೆ ಸರಿ ಮಾಡುವಂತದ್ದು ಇದೆ, ನಡೀತಾ ಇದೆ. ನನಗೆ ಗೊತ್ತಿಲ್ಲ ಮತ್ತೆ ಏನಾದ್ರು ಇದನ್ನು ಚೇಂಜ್ ಮಾಡಿದಾರೆ. ಅವ್ರು ಏನ್ ಹೇಳೋದು, ಸ್ಪೆಲ್ಲಿಂಗ್ ಕರೆಕ್ಷನ್ಸ್ ನಾವು ಇದು ಮಾಡ್ತೀವಿ ಅಂತ. Affidavit. ಅಲ್ಲ, ಅಲ್ಲಿ ಹೈಕೋರ್ಟ್ ಹೇಳಿದೆ, ನಿಮ್ಮ ಚೇಂಜ್ ಇತ್ತಂತಂದ್ರೆ ಅಲ್ಲೇ ಮಾಡ್ಬೇಕು. ಟೇಕ್ ದಿ ಅಫಿಡವಿಟ್ ಫ್ರಮ್ ಪೇರೆಂಟ್ ಅಂತ ಮಾಡಿ ಇದು ಮಾಡಿ ಸಹಿತ your corporation is rejecting it. ಅಲ್ಲ, ಈಗ ರಿಜೆಕ್ಟ್ ಆಗ್ತಾ ಇದೆ. ಅಲ್ಲ, ಅಂದ್ರೆ ಮುಂದೆ ಮಾಡ್ಲೇಬೇಕು. ಅಲ್ಲ, ರೆಸ್ಪಾನ್ಸೇ ಇಲ್ಲ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅದು 3 ವಿಧ ಉಂಟು. ಒಂದು, ಈಗ ನಾವು M ಶಶಿಧರ್ ಹೆಗ್ಡೆ ಅಂದ್ರೆ ಅಲ್ಲಿ M ಸೇರಿಸುವಂತದ್ದು ನಾವು ಕೊಡ್ತೇವೆ, ಅದು ಬೇರೆ. ಈಗ ಮಕ್ಕಳಿಗೆ ಏನಾಗಿದೆ ಅಂದ್ರೆ, ಒಬ್ಬನ ಹೆಸರು ನನ್ನ ಶಶಿಧರ್. ಈಗ ಪಾಸ್ಪೋರ್ಟಿಗೆ 3 ಹೆಸರು ಕೊಡ್ಬೇಕು. ನನ್ನ ಹೆಸರು ಕೊಡ್ಬೇಕು, ನನ್ನ ಸರ್ನೇಮ್ ಕೊಡ್ಬೇಕು. ಅದಕ್ಕೆಲ್ಲ ಕೊಡುವಾಗ ಅವರು ಅದನ್ನು ಕೋರ್ಟಲ್ಲಿ ಹಾಕ್ಬೇಕಂತ ಆದ್ರೆ ಅದಕ್ಕೆ ಕನೆಕ್ಟೆಡ್ ಡಾಕ್ಯುಮೆಂಟ್ ಯಾವ್ದು ಇರುವುದಿಲ್ಲ. ಈಗ ಅವ್ರು ನಮ್ದು ಸರ್ಟಿಫಿಕೇಟ್ ಆಗಲಿ, ಶಾಲೆ ಸರ್ಟಿಫಿಕೇಟ್ ಆಗಲಿ ಬೇರೆ ಹೆಸರು ಇರ್ತದೆ, ನಾವೀಗ ಕೇಳುದು ಬೇರೆ ಹೆಸರು. ಆಗ ಅವರು ಸ್ವಲ್ಪ ಗೊಂದಲದಲ್ಲಿ ಇದ್ದಾರೆ. ಈಗ ಅದಕ್ಕೆ ಇಲ್ಲ ಸರ್, ಈಗ ನೀವು ಗಮನಕ್ಕೆ ತಂದಿದ್ದೀರಿ, ಈ ತರ ವಿಚಾರಗಳಿದ್ರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಇದ್ದಾರೆ. ಈಗ ನಾವು ನೋಡಿ ಇಮಿಡಿಯೇಟ್ ಆಗಿ ನಾವು ಇದನ್ನು ಸರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು. ಸದ್ಯದಲ್ಲಿ ಕಮಿಷನರ್ ಕಾರ್ಯಕ್ರಮ ಅದು 5 ಜಿಲ್ಲೆಗಳ ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ. ಹಾಲ್ನಲ್ಲಿ ಎಲ್ಲಿಯಾದ್ರೂ ಮಾಡ್ತೇವೆ, ಪ್ರೆಸ್ ಮಾಡ್ತೇವೆ. ಅದಕ್ಕೆ ಮೋಸ್ಟ್ಲಿ ಕಾರ್ಡೆಲ್ ಹಾಲ್, ಸೆಬೆಸ್ಟಿನ್ ಎಲ್ಲ ಮಾತಾಡ್ತಾ ಇದ್ದೇವೆ. ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಸೌತ್ ಕೇಂದ್ರಕ್ಕೆ ಇದರಿಂದ ಬಹಳಷ್ಟು ಪಾಸಿಟಿವ್ ರಿಫ್ಲೆಕ್ಷನ್ ಆಗುತ್ತೆ. ಅವರು ದಕ್ಷಿಣ ಕನ್ನಡದ ಮೂಲದಿಂದ ಬಂದವರು, ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ರಾಜಕೀಯ ಮಾಡಿದ್ರು. ದಕ್ಷಿಣ ಕನ್ನಡದ ನಂಟನ್ನು ಯಾವತ್ತೂ ಉಳಿಸ್ಕೊಂಡವರು ಮತ್ತು ಇಲ್ಲಿ ಅವರ ಛಾಪನ್ನು ಸರಿಯಾಗಿ ಬೆಳೆಸ್ಕೊಂಡವರು. ಅನೇಕ ಅವರ ಜನಪ್ರತಿನಿಧಿಗಳೊಂದಿಗೆ, ಜನರೊಂದಿಗೆ
ಇರುವವರು ಮತ್ತು ಫ್ರೀಕ್ವೆಂಟ್ ಆಗಿ ಮಂಗಳೂರಿಗೆ ಅವರ ಭೇಟಿ ಸಾಧಾರಣ ಮಂಗಳೂರು ಉಡುಪಿಗೆ ಹೆಚ್ಚಾಗಿ ಇದ್ದೇ ಇರ್ತದೆ. ಬಂದಾಗ ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಎಲ್ಲ ವಿಚಾರಗಳನ್ನು ಕೂಡ ಎಲ್ಲರನ್ನು ಕನ್ಸಲ್ಟ್ ಮಾಡುವಂಥ ಒಂದು ಅಭ್ಯಾಸವನ್ನು ಹೊಂದಿದಂಥ ಮತ್ತು ಸ್ಪಷ್ಟತೆ ಮತ್ತು ನಿಖರತೆ, ಇದರಲ್ಲಿ ಅವರು ರಾಜಿ ಇಲ್ಲ. ಸಿದ್ಧಾಂತದಲ್ಲಿ ರಾಜಿ ಮಾಡುವ ವ್ಯಕ್ತಿ ಅಲ್ಲ. ಅದು ಪಕ್ಷದ ಒಳಗಿರಲಿ ಹೊರಗಿರಲಿ, ಸಿದ್ಧಾಂತದ ಬಗ್ಗೆ ರಾಜಿ ಮಾಡಿಕೊಳ್ಳುವ ಒಂದು ಮನೋಭಾವ ಅವರಲ್ಲಿಲ್ಲ. ಸ್ಪಷ್ಟವಾಗಿ ಪಕ್ಷದ ನಿಷ್ಠಾವಂತ ಕಟ್ಟಾಳು, ಪಕ್ಷಕ್ಕೆ ಖಂಡಿತ ಒಂದು ಹೊಸ ಚೈತನ್ಯವನ್ನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊಡ್ತಾರೆ ಅನ್ನುವಂಥದ್ದು ನಮ್ಮ ಸಂಪೂರ್ಣ ಭರವಸೆ ಇದೆ. ಅಧ್ಯಕ್ಷ, ಇವಾಗ ಪ್ರಿಯಾಂಕಾ ಖರ್ಗೆ ಅವರ ಒಂದು ಪತ್ರದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಅವ್ರ ಪತ್ರ ಬರೆದಿದ್ದಾರೆ ಆದಾಯ ಮತ್ತು ಅವರಿಗೆ ಬರುವಂತ ಅಂದ್ರೆ ನೋಂದಣಿ ವಿಚಾರಣೆ, ಇದಕ್ಕೆ ತಾವೇನು ಹೇಳ್ತೀರಂತ? ಅದರ ಬಗ್ಗೆ ನನಗೆ ಅಷ್ಟೊಂದು ಜ್ಞಾನ ಇಲ್ಲ. ಆದರೆ ಅವ್ರು ಕೇಳಿದ್ದೇನಂತ ಹೇಳಿದ್ರೆ, ಒಂದು ಸಂಘ ಸಂಸ್ಥೆ ಅಂತ ಹೇಳಿದ್ರೆ ಅದು ರಿಜಿಸ್ಟ್ರೇಷನ್ ಆದರೆ ಅದಕ್ಕೆ ಮಹತ್ವ ಬರ್ತದೆ. ಫಾರಿನ್ ಫಂಡ್ ಬರ್ತದೆ ನೋಡಿ, ಫಾರಿನ್ ಫಂಡ್ ಬೇಕಾದಷ್ಟು ಬರ್ತದೆ, ಸಾವಿರಾರು ಕೋಟಿ ರೂಪಾಯಿ ಬರ್ತದೆ, ಅದು ಲೆಕ್ಕ ಅಂತ ಬೇಕಲ್ಲ. ಸರ್ಕಾರಕ್ಕೆ ಒಂದು 100 ರೂಪಾಯಿ ನನಗೆ ಕೋಟ್ಯಾಂತರ ರೂಪಾಯಿ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಅಂತ ಒಂದು ಲೆಕ್ಕ ಕೊಡಿ. ಈಗ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡಿ ಅಂತ ಹೇಳಿದ್ರೆ ತಪ್ಪೇನು ನನಗೆ ಕಾಣುವುದಿಲ್ಲ, ಸರಿಯಾದ ರೀತಿಯಲ್ಲಿ ಅವರು ಇದ್ದಾರೆ. ಆದರೆ ಆಯ್ತಪ್ಪ, ಇಷ್ಟು ದೊಡ್ಡ ಸಂಸ್ಥೆ 100 ವರ್ಷ ಆಯಿತು, ಇನ್ನು ರಿಜಿಸ್ಟರ್ ಮಾಡೋದಿಲ್ಲ ಅಂತ ಹಠ ಯಾಕೆ? ನಮಗೆ ಮಾಡಿದರೆ ಅವರಿಗೆ ಒಳ್ಳೇದಲ್ವಾ? ರಿಜಿಸ್ಟರ್ಡ್ ಸಂಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತಷ್ಟು ಬಲ ಬರ್ತದೆ, ಒಂದು ಸ್ಟ್ರೆಂತ್ ಅಲ್ವ ಅದು. ಯಾಕೆ ಮಾಡಬಾರ್ದು? ನಾವು ಮಾಡೋದೇ ಇಲ್ಲ ಅನ್ನುವಂಥ ಹಠ ಯಾಕೆ? ಅದೇ ಹರಿಸ್ಕೊಂಡ್ರೆ ಈಗ SIR ಬಂದಾಗ, ಈಗ ಮೊನ್ನೆ ಕಾದರ್ ಅವರು ಇಲ್ಲಿ ಬಂದಾಗ ಅವ್ರು ಹೇಳಿದ್ರು ನಿಮ್ಮ BLAs ಬಹಳ ಇದರಿಂದ ಜಾಗೃತಕತೆಯಿಂದ ಮಾಡಿ, ಅವ್ರ ರೋಲ್ ಬಹಳ ಪ್ರಮುಖವಿದೆ, ಅವರು ಚೆನ್ನಾಗಿ ಅದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿದ್ರೆ ನೀವು ಬಹಳ ಕೇರ್ಫುಲಿ ಚೂಸ್ ಮಾಡಬೇಕು BLAs ನಿಮ್ಮ ಬ್ಲಾಕ್ ಮಟ್ಟದಲ್ಲಿ. ಆ ರೀತಿಯಿಂದ ಆಗ್ತಾ ಇದೆಯಾ ಕೆಲಸ? ಏನು ಈಗ BLA 2 ಬಗ್ಗೆ ಈಗ ಯಾಕೆ ನಾವು ಇಷ್ಟೊಂದು ಸ್ಟ್ರೆಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, SIR ತಂದಂತ ದುರುದ್ದೇಶ. ಈ BLA 2ಗಳು ಇವತ್ತಲ್ಲ, 1952ನೇ ಇಸ್ವಿಯಿಂದಲೂ ಕೆಲಸ ಮಾಡ್ತಾ ಇದ್ದಾರೆ. ಆಗ ರಿಜಿಸ್ಟ್ರೇಷನ್ ಇರಲಿಲ್ಲ. ಬಟ್ BLA 1 ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ, BLA 2 ಅಂದ್ರೆ ಪ್ರತಿ ಬೂತ್ಗೆ ಒಬ್ಬ. BLA 2, ಈ BLA 2ಗೆ ಈ BLA 1 ಸೈನ್ ಮಾಡಬೇಕು, ಅಥರೈಸ್ ಮಾಡಬೇಕು. ಅಥರೈಸ್ ಮಾಡಿ ಆ ಫಾರ್ಮ್ ಅನ್ನ BLA 2 ನೇ ಈಗ ನಿಮ್ಮ ಬೂತ್ ಲೆವೆಲ್ ಅಲ್ಲಿ ಇರೋದು. ಎಸ್, ನಿಮ್ಮ ಪಾರ್ಟಿ ವರ್ಕರ್. ಎಸ್ ಎಲ್ಲ ಪಾರ್ಟಿ ವರ್ಕರ್ಸ್ ಕೂಡ BLA 2ಗಳು ಒಬ್ಬೊಬ್ಬರು. ಅದರ ಮೇಲೆ BLA 1 ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ, ಅವನಿಗೆ ಹೌದು, ಅವನು MLA ಕ್ಯಾಂಡಿಡೇಟ್ ಆಗಿರ್ತಾನೆ ಅಥವಾ MLA ಆಗಿರ್ತಾನೆ, ಅವನು ಅಥರೈಸ್ ಮಾಡ್ಲಿಕ್ಕೆ ಈಸ್ ದ ಅಥಾರಿಟಿ. ಅದೇ BLA 2 ನೇ ನೀವು ಬಹಳ ಕೇರ್ಫುಲಿ ಚೂಸ್ ಮಾಡಬೇಕು. ಈಗ ಕಾದರ್ ಅವರು ಹೇಳಿದ್ರು ಮೊನ್ನೆ ನಿಮ್ಮ ಬಂದಾಗ, ಅದು ಆಗ್ತಾ ಇದೆಯಾ ಏನು ಅಂತ? ಈಗ ನಾವು ಅದಕ್ಕೆ ತುಂಬಾ ಅದಕ್ಕೆ ಶಕ್ತಿ ಕೊಡುವಂಥದ್ದು, ಸ್ಟ್ರೆಸ್ ಮಾಡುವಂಥದ್ದು ಏಕಂತ ಹೇಳಿದ್ರೆ, SIR ನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತ ಅವಾಂತರವನ್ನು ನೋಡುವಾಗ ನಮ್ಮ ಮತದಾರರ ಪಟ್ಟಿಯಲ್ಲಿ ಕೂಡ ಇದನ್ನು ಅವರು ಏಕಾಏಕಿ ನಾವು ಹೆಸರುಗಳನ್ನು ತೆಗೆಯುವಂಥದ್ದು ಆಗ್ತದೆ. ಅದರ ಬಗ್ಗೆ ಬಹಳಷ್ಟು ಹಿಂದೆ ಜಾಗೃತ ಇರಲಿಲ್ಲ ಅಂತಲ್ಲ, ಈಗ ಮತ್ತಷ್ಟು ನಾವು 24 ಗಂಟೆ ಕೂಡ ಕಂಡು ಬಿಡುವಂಥ ಪರಿಸ್ಥಿತಿ ಆಗಿದೆ. ಮ್ಯಾಪಿಂಗ್ ಆದ ಮೇಲೆ SIR ಬಂತು. SIR ನಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ ಕೊಡಲೇಬೇಕು, ಇಲ್ಲ ಇದ್ರೆ ಯು ವಿಲ್ ನಾಟ್ ಬಿ ಎ ವೋಟರ್. ಅದು ಮಾಡಲೇಬೇಕು. ಆದ್ರಿಂದ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಲ್ಲ. ನಿಮಿಷ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಲ್ಲ, ಇದು ಹೊಸ ಮತದಾರರ ಪಟ್ಟಿಯ ತಯಾರಿ. ಏನು ನೀವು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರತಿ 6 ವರ್ಷಕ್ಕೊಮ್ಮೆ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ವೋಟ್ ಇದೆಯಾ, ಅದೇ ರೀತಿ ಜನರಲ್ ಮಾಸ್ ಕೂಡ ಅಲ್ಲಲ್ಲ, ಆ ರೀತಿ ಅಲ್ಲಲ್ಲ, ನಾನು ಅದು ಹೇಳ್ತಾ ಇರೋದಲ್ಲ, ಆ ರೀತಿ. ಈಗ ನೀವು ಯಾವ ಅದನ್ನು ರಿಜಿಸ್ಟರ್ ಮಾಡುವಂತ ರೀತಿಯಲ್ಲೇ ಇಲ್ಲಿ ಕೂಡ ಪ್ರತಿಯೊಬ್ಬ ವೋಟರ್ ಕೂಡ ವೋಟಿಂಗ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ವೋಟಿಂಗ್ ರೈಟ್ ಬರ್ತದೆ. ಮುಂದೊಂದು ದಿನ ಆಧಾರ್ ಇಲ್ಲ, ಪಾನ್ ಇಲ್ಲ, ಯಾವುದು ಇಲ್ಲ, ನಿಮಗೆ ಸರ್ಕಾರಿ ಇದು ಸವಲತ್ತು ಬೇಕು,
ಅಥವಾ ನೀವು ಭಾರತೀಯ ಅನ್ನುವಂಥ ಪ್ರೂವ್ ಮಾಡಬೇಕಾದ್ರೆ ವೋಟರ್ ಐ ಡಿ ತನ್ನಿ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತದೆ. ನಮಗೆ ಕಾಂಗ್ರೆಸ್ ಪಕ್ಷದ್ದು SIR ನಲ್ಲಿ ವಿಶೇಷವಾಗಿ ಯಾಕೆ ವಿಶೇಷ ಆಸಕ್ತಿಯನ್ನು ತೆಗೆದುಕೊಳ್ತಿದ್ದೇವೆ ಅಂತ ಹೇಳಿದ್ರೆ, ನೈಜ ಮತದಾರರ ಹಕ್ಕನ್ನು ಯಾವತ್ತೂ ಕಸಿದುಕೊಳ್ಳಲು ಬಿಡಬಾರ್ದು ಅನ್ನುವಂಥ ಏಕೈಕ ಉದ್ದೇಶ ಕಾಂಗ್ರೆಸ್ ಪಕ್ಷ. ಅದರಿಂದ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಧನ್ಯವಾದಗಳು.